ಇನ್ನೇನು ಆಗೇ ಬಿಡ್ತು, CM ಕುರ್ಚಿಯನ್ನು DCM DK ಶಿವಕುಮಾರ್ ಅವರು ಕೊಟ್ಟೇ ಬಿಟ್ರು ಅನ್ನುವಂತಹ ಸಂದರ್ಭದಲ್ಲಿ KPCC ಅಧ್ಯಕ್ಷ ಆ ಚರ್ಚೆನ ಮುನ್ನೆಲೆಗೆ ತರ್ತಾರೆ, ಜೊತೆಗೆ ಸೆನ್ಸಸ್ ಚರ್ಚೆ ಮುನ್ನೆಲೆಗೆ ತರ್ತಾರೆ. ಈ ರೀತಿಯಾಗಿ ಪ್ರತಿಯೊಂದು ರಾಜಕೀಯ ಹಂತದಲ್ಲೂ ಕೂಡ ಅವರು ಒಂದೊಂದು ಪಟ್ಟನ್ನು ಪ್ರಯೋಗ ಮಾಡ್ತಾನೆ ಬಂದಿದ್ದಾರೆ. ಇವತ್ತು ಕೂಡ ಅದರಲ್ಲಿ ಏನು ಹೊರತಾಗಿರಲಿಲ್ಲ. ಏನು ಅವರ ಓಟಕ್ಕೆ ಬ್ರೇಕ್ ಹಾಕೋಕೆ ದಲಿತಾಸ್ತ್ರ ಪ್ರಯೋಗವಾಗಿದೆ. ಪವರ್ ಶೇರಿಂಗ್ ಚರ್ಚೆ ಬೆನ್ನಲ್ಲೇ ದಲಿತ CM ಕಾರ್ಡನ್ನು ಪ್ಲೇ ಮಾಡಲಾಗಿದೆ. ಪರಮೇಶ್ವರ್ ಮಹದೇವಪ್ಪ ಮೀಟಿಂಗ್ನಲ್ಲಿ ರಣತಂತ್ರ ರೆಡಿಯಾಗಿದೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ದಲಿತ CM ಬಗ್ಗೆ ನಾಯಕರು ಚರ್ಚೆ ಮಾಡಿದ್ದಾರೆ. ಅಂದ್ರೆ ಮುಂದಿನ ಹಂತ ಏನಿದೆ ರಾಜಕೀಯದಲ್ಲಿ, ಮುಂದಿನ ಹಂತದಲ್ಲಿ ಏನು ಮಾಡಬೇಕು, ಅಕಸ್ಮಾತ್ ಏನಾದರೂ ಪವರ್ ಶೇರಿಂಗ್ ಆಯಿತು ಅಂತಾದರೆ ನೆಕ್ಸ್ಟ್ ಏನು, ನಾವೇ ಕೂರಬೇಕಾ ಅಥವಾ ಬೇರೆಯವರಿಗೆ ದಾರಿ ಮಾಡಿಕೊಡ್ಬೇಕಾ? ಈ ಒಂದು ಮೀಟಿಂಗ್ನಲ್ಲಿ ಆ ರಣತಂತ್ರ ಕೂಡ ರೆಡಿ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ದಲಿತ CM ಬಗ್ಗೆ ಅದು ಮಹತ್ವವಾದಂಥ ಚರ್ಚೆ ಆಗಿದೆ. ಅಕಸ್ಮಾತ್ ಏನಾದರೂ CM ಸಿದ್ದರಾಮಯ್ಯನವರು ಕುರ್ಚಿ ತ್ಯಾಗವನ್ನ ಮಾಡಿದರೆ ಮುಂದೆ ಏನು ಮಾಡಬೇಕು, ದಲಿತ CM ಅಸ್ತ್ರವನ್ನು ಪ್ರಯೋಗ ಮಾಡಿದರೆ ಹೈಕಮಾಂಡ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಥವಾ ಯಾವ ರೀತಿಯಾಗಿ ಒಂದು ಮನ್ನಣೆಯನ್ನು ಕೊಡುತ್ತೆ ಆ ಒಂದು ಅಸ್ತ್ರಕ್ಕೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಚರ್ಚೆ ಆಗಿರುವಂಥ ಸಾಧ್ಯತೆ ಇದೆ. ಮತ್ತೊಮ್ಮೆ ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಜಾಯಿನ್ ಆಗಿದ್ದಾರೆ. ಹರೀಶ್, ಒಂದು ರೀತಿ DCM DK ಶಿವಕುಮಾರ್ ಅವ್ರಿಗೆ ಅಕಸ್ಮಾತ್ ಏನಾದರೂ ಪವರ್ ಶೇರಿಂಗ್ ಟೈಮ್ನಲ್ಲಿ ಆ ಒಂದು ಸಂದರ್ಭ ಬಂದರೆ ಕುರ್ಚಿಯನ್ನು ಅವರು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನೆಲ್ಲ ರಣತಂತ್ರಗಳನ್ನ ಬೇಕೋ ಆ ಎಲ್ಲ ರಣತಂತ್ರಗಳನ್ನ ಪಟ್ಟುಗಳನ್ನ ಇವತ್ತು CM ಸಿದ್ದರಾಮಯ್ಯನವರ ಟೀಮ್ ಪ್ರಯೋಗ ಮಾಡ್ತಾ ಇದೆ. ಅದರಲ್ಲಿ ಒಂದು ಪ್ರಮುಖವಾಗಿ ಅಂತಂದರೆ ದಲಿತಾಸ್ತ್ರ. ಹಾಗಿದ್ರೆ ಈ ಒಂದು ಪ್ರಯೋಗ ಆದ ನಂತರ ಹೈಕಮಾಂಡ್ ದಲಿತಾಸ್ತ್ರಕ್ಕೆ ಅಥವಾ ಆ ಒಂದು ಕೂಗಿಗೆ ಮನ್ನಣೆ ಕೊಡುತ್ತಾ ಅಥವಾ ಆಸ್ ಇಟ್ ಈಸ್ ಲಾಯಲ್ಟಿ ಅದನ್ನು ಪರಿಗಣಿಸಿ DCM DK ಅವರಿಗೆ ಹಸ್ತಾಂತರ ಮಾಡುತ್ತಾ ಅಂತ ಹೇಳಿ? ಬಹಳ ಮುಖ್ಯವಾಗಿರುವಂಥದ್ದು, ಒಂದು ಕಡೆ DCM DK ಶಿವಕುಮಾರ್ ಶತಾಯಗತಾಯ CM ಗಾದಿಯನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ನಿರಂತರ ಸಂಪರ್ಕದಲ್ಲಿ ಸಾಧಿಸುವ ಮೂಲಕ ತನಗೆ ಅವಕಾಶವನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಡ ಹಾಕುವಂಥ ಒಂದು ಪ್ರಯತ್ನ ಆಗ್ತಿದೆ. ಮಗದೊಂದು ಕಡೆ CM ಸಿದ್ದರಾಮಯ್ಯವರು ಮುಂದುವರಿಯಬೇಕು ಅನ್ನುವಂಥ ಒತ್ತಡಗಳು ಕೂಡ ಅಹಿಂದ ನಾಯಕರಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯವರು 5 ವರ್ಷಗಳ ಕಾಲ ಇರಲೇಬೇಕು ಅನ್ನುವಂಥ ಬಿಗಿಪಟ್ಟನ್ನು ಕೂಡ ಈಗ ಅಹಿಂದ ಸಮುದಾಯದ ಪ್ರಮುಖವಾದಂಥ ಸಚಿವರು, ಶಾಸಕರೆಲ್ಲರೂ ಕೂಡ ಒತ್ತಡ ಆಗ್ತಾ ಇರುವಂಥದ್ದು. ಇದೆಲ್ಲದರ ನಡುವೆ ಈಗ ಏಕಾಏಕಿ ಕೂಡ ಒಂದು ದಲಿತಾಸ್ತ್ರ ಕೂಡ ಈಗ ಪ್ರಯೋಗವಾದಂತೆ ಸ್ಪಷ್ಟವಾಗಿ ಇದು ಕಾಣಿಸ್ತಾ ಇದೆ. ಕಳೆದ ಹಲವು ದಿನಗಳಿಂದಲೂ ಕೂಡ ಒಂದು ಅಹಿಂದ ಅನ್ನೋದಕ್ಕಿಂತ ದಲಿತ ಸಚಿವರೆಲ್ಲರೂ ಒಟ್ಟಿಗೆ ಸೇರಿ ಸಭೆ ನಡೆಸುವಂಥದ್ದು, ಮಾತುಕತೆ ನಡೆಸುವಂಥದ್ದು, ಒಂದಷ್ಟು ಬೇರೆ ರೀತಿಯ ಬೆಳವಣಿಗೆ ಪುಷ್ಟಿ ನೀಡಿದಂತೆ ಕಾಣಿಸ್ತಾ ಇದೆ. ಕೆಲ ದಿನಗಳ ಹಿಂದಷ್ಟೇ ಕೂಡ ಸತೀಶ್ ಜಾರಕಿಹೊಳಿ, ಪರಮೇಶ್ವರರಾಗಿರ್ಬೋದು, ಮಹದೇವಪ್ಪರು 3 ಜನನು ಕೂಡ ಪ್ರತ್ಯೇಕವಾಗಿ 1 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು. ಅದಾದ ನಂತರ ನಿನ್ನೆ ಕೂಡ ಪರಮೇಶ್ವರ ಮತ್ತೆ ಮಹದೇವಪ್ಪರು 1 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘವಾಗಿ ಅಲ್ಲಿ ಚರ್ಚೆ ನಡೆಸಿದ್ರು. ಇವೆಲ್ಲ ಬೆಳವಣಿಗೆ ನೋಡಿದ್ರೆ ಸದ್ಯದ ಮಟ್ಟಿಗೆ ದಲಿತಾಸ್ತ್ರ ಪ್ರಯೋಗಕ್ಕೆ ಎಲ್ಲ ಒಂದು ವೇದಿಕೆ ಸಿದ್ಧವಾಗ್ತಿದೆ ಅನ್ನುವಂತ ಸಹಜವಾದಂತ ಒಂದು ಪ್ರಶ್ನೆ ವ್ಯಕ್ತ ಆಗ್ತಾ ಇರುವಂತದ್ದು. ಖುದ್ದು ಪರಮೇಶ್ವರ್ ಅವರು ಮುನಿಯಪ್ಪ ಹೆಸರನ್ನ ಮುಂಚೂಣಿಗೆ ತರುವ ಮೂಲಕ ದಲಿತಾಸ್ತ್ರ ಪ್ರಯೋಗ ಮಾಡೋದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ರೆಡಿ ಮಾಡಿದ್ರು ಅನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಪ್ರತಿಯಾಗಿ ಕೂಡ ಪರಮೇಶ್ವರ್ ಅವರು ಕೂಡ ಅವರು CM ಆಗೋದಕ್ಕೆ ಅರ್ಹತೆ ಇದೆ ಅನ್ನುವಂಥ ಮಾತನ್ನ ಸ್ವತಃ ದಲಿತ ಸಚಿವರೇ ಕೂಡ ವ್ಯಕ್ತಪಡಿಸಿರುವಂಥದ್ದು. ಈಗ ಅದು ಅದರ ಒಂದು ಪುಷ್ಟಿಗೆ ಕಾರಣ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಹಾಗಾಗಿ ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಒಂದು ವೇಳೆ ನಾಯಕತ್ವ ಬದಲಾವಣೆಯ ಸನ್ನಿವೇಶ ಸೃಷ್ಟಿಯಾಗಿದೆ ಅದಲ್ಲಿ ಅಂತಹ ಸನ್ನಿವೇಶದಲ್ಲಿ ದಲಿತ ಸಮುದಾಯ ಏನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ದಲಿತ ಸಮುದಾಯದ ನಾಯಕರೆಲ್ಲರೂ ಕೂಡ ಮೀಟಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಿದೆ. ಅಂತ ನಿರ್ಣಾಯಕ ಸಂದರ್ಭದಲ್ಲಿ ಸಿಕ್ಕುವಂತ ಅವಕಾಶವನ್ನ ಕಳ್ಕೊಳ್ಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸುದೀರ್ಘವಾಗಿ ರಹಸ್ಯ ಚರ್ಚೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿ ಬರ್ತಿದೆ. ಅದಷ್ಟೇ ಅಲ್ಲ, ಜನವರಿ ಒಳಗಡೆ ದೊಡ್ಡ ಮಟ್ಟದ ಒಂದು ಸಮಾವೇಶ ನಡೆಸಿ ಆ ಮೂಲಕ ಹೈಕಮಾಂಡ್ಗೆ ಒಂದು ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಈಗ ಆ ಸಮುದಾಯದ ನಾಯಕರಲ್ಲಿ ವ್ಯಕ್ತ ಆಗ್ತಾ ಇರುವಂಥದ್ದು. ಇದೆಲ್ಲವೂ ಕೂಡ ಮುಂಬರ್ತಕ್ಕಂಥ ದಿನಗಳಲ್ಲಿ ಅಂದ್ರೆ DCM DK ಶಿವಕುಮಾರ್ ಏನೆಲ್ಲ ಅಸ್ತ್ರ ಪ್ರಯೋಗಗಳನ್ನು ಮಾಡ್ತಿದ್ರೆ ಅದಕ್ಕೆ ಪ್ರಯುಕ್ತಿಯಾಗಿ ಇವಾಗ ದಲಿತಾಸ್ತ್ರ ಪ್ರಯೋಗ ಆಗ್ತಿದೆ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗಿರುವಂಥದ್ದು. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.